ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರರವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ 39 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಏನು ಮೈಸೂರು ಮೂಡಾನಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಸುಮಾರು 4 ರಿಂದ 5 ಸಾವಿರ ಕೋಟಿಗಿಂತ ಹೆಚ್ಚಿಗೆ ಆಗಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಅದು. ಆ ಬ್ರಹ್ಮಾಂಡದಲ್ಲಿ ಭ್ರಷ್ಟಾಚಾರದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಫಲಾನುಭವಿಗಳಾಗಿದ್ದಾರೆ. ಇದಕ್ಕಿಂತ ಒಂದು ಕೆಟ್ಟ ಒಂದು ಕೃತ್ಯ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಬಡವರಿಗೆ ಹಂಚತಕ್ಕಂಥ ನಿವೇಶನಗಳಿರ್ಬೋದು, ಬಡವರಿಗೆ ಹಂಚತಕ್ಕಂಥ ಸೈಟ್ಗಳಿರ್ಬೋದು, ಅವರಿಗೆ ಕೊಡೋಂಥ ಬದಲು ಈ ಒಂದು ಮುಖ್ಯಮಂತ್ರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿ ಅವರು ಅದನ್ನು ಫಲಾನುಭವಿಗಳು, ಅವರು ಮತ್ತು ಅವರ ಸ್ವಂತ ಫ್ಯಾಮಿಲಿಯವರು, ಅವರ ಹೆಂಡತಿಯವರು ಫಲಾನುಭವಿಗಳು ಆಗಿದ್ದಾರೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಇಡೀ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ BY ವಿಜೇಂದ್ರರವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಮೂಡ ಪಾದಯಾತ್ರೆಯನ್ನು ಕೂಡ ನಾವು ಸಹ ಮಾಡಿ ಸುಮಾರು ಪ್ರತಿ ದಿವಸ 20,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪಾದಯಾತ್ರೆಯನ್ನು ಮಾಡಿ ಕೊನೆಗೆ ಮೈಸೂರಿನಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಏನು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ನಮ್ಮ ಕರ್ನಾಟಕದ ರಾಜ್ಯಪಾಲರಾಗಿರ್ತಕ್ಕಂಥ ವಿಜಯಭಾಯಿ ಅವರು ನಮಗೆ ಈ ಒಂದು ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿದ್ರು. ಈ ಪ್ರಾಸಿಕ್ಯೂಷನ್ನ ಶಿಫಾರಸನ್ನು ಕ್ವಶನ್ ಮಾಡಿ ಮುಖ್ಯಮಂತ್ರಿಗಳು ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟಿಗೆ ಕೂಡ ಈ ಒಂದು ವಿಭಾಗೀಯ ಪೀಠದಿಂದ ಹೈಕೋರ್ಟ್ನಲ್ಲೂ ಕೂಡ ಸಿದ್ದರಾಮಯ್ಯನ ವಿರುದ್ಧವಾಗಿ ಈ ಒಂದು ಪ್ರಾಸಿಕ್ಯೂಷನನ್ನು ಅವರು ತನಿಖೆ ಮಾಡಬಹುದು ಒಂದನ್ನು ಅವರು ಕೊಟ್ಟಿದ್ದಾರೆ. ಅದರಿಂದ ಏನು ಇವತ್ತು ಈ ದೇಶ ಇರ್ಬೋದು, ಈ ರಾಜ್ಯ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಒಂದು ಪ್ರಾಸಿಕ್ಯೂಷನ್ ಕೊಡೋದು ತಪ್ಪ? ಪ್ರತಿಯೊಬ್ಬರು ಇವತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ, ಮುಖ್ಯಮಂತ್ರಿಗಳಿಗೆ ಒಂದು ನ್ಯಾಯನ ತನಿಖೆ ಮಾಡಲಿ. ತಪ್ಪೇನಿದೆ? ತನಿಖೆ ಮಾಡಿ ತಪ್ಪಿತಸ್ಥರಾಗಿದ್ದರೆ ಜೈಲಿಗೆ ಹೋಗ್ತಾರೆ. ಅವರು ತಪ್ಪಿತಸ್ಥರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಮೇಲ್ನೋಟಕ್ಕೆ ಪ್ರೂವ್ ಆಗಿದೆ ಅಂತ ನಮ್ಮ ರಾಜ್ಯಪಾಲರು ಹೇಳಿದ್ದಾರೆ. ಹೈಕೋರ್ಟ್ ಕೂಡ ಅದೇ ರೀತಿ ಹೇಳಿದೆ, ಅವರು ಮೇಲ್ನೋಟಕ್ಕೆ ನೋಡಿದ್ರೆ ತಪ್ಪಿತಸ್ಥಿದಾರ ಅಂತ ಹೇಳ್ಬಿಟ್ಟು. ಅದರಿಂದ ದಯವಿಟ್ಟು ಹಂಗಿದ್ರೆ FIR, ಈ ದೇಶದಲ್ಲಿ FIR ಬ್ಯಾನ್ ಮಾಡಿ. ಕರ್ನಾಟಕದಲ್ಲಿ ಇನ್ನು ಮುಂದೆ ಸಾಮಾನ್ಯ ವ್ಯಕ್ತಿಗೂ ಕೂಡ FIR ಬ್ಯಾನ್ ಮಾಡಿ. ಬಂಧುಗಳೇ, 8 ಕೋಟಿ ಕನ್ನಡಿಗರು ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸ್ಟೇಷನ್ಗಳಲ್ಲೂ, ಕರ್ನಾಟಕದ ಎಲ್ಲ ಸ್ಟೇಷನ್ಗಳಲ್ಲಿ ಯಾರಿಗೂ FIR ಆಗಬಾರ್ದು. ಎಲ್ಲರೂ ಯಾವುದೇ ಒಂದು ಕೇಸ್ ಆಗಲಿ ಎಲ್ಲರೂ ನಾವು ಇದಕ್ಕೆ ಹೋಗೋಣ, KVAT ಹಾಕೋಣ, ಇಲ್ಲ FIR ಆಗಬಾರ್ದು ಅಂತ ಕೋರ್ಟ್ಗೆ ಹೋಗೋಣ. ಏನ್ರಿ ಇದು ನ್ಯಾಯ? ಇದು ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ, ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕ್ತಾ ಇದ್ದೀವಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಇಂಥ ವ್ಯವಸ್ಥೆಯನ್ನು ಮುಖ್ಯಮಂತ್ರಿ ಈ ಒಂದು ಕೋರ್ಟ್ಗೆ ಹೋಗಿದಾರಲ್ಲ, ಇದಕ್ಕಿಂತ ದುರದೃಷ್ಟಕರವಾಗಿರ್ತಕ್ಕಂಥ ಹೇಯ ಕೃತ್ಯ ಇನ್ನೊಂದಿಲ್ಲ. ಅಂದರೆ ಅವರು ತಪ್ಪಿತಸ್ಥರು ಅಂತ ಪ್ರೂವ್ ಆಗಿದೆ, ಮಾಡ್ಕೊಳ್ರಿ. ಇವತ್ತಿನ ಕಳ್ಳ ಅಂತ ಹೇಳಿದ ಮೇಲೆ ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ಬೇಕು. ಇಲ್ಲ ನಾನು ಕಳ್ಳ ಅಲ್ಲ ಅಂತ ಹೇಳ್ಕೊಳ್ಳೋಕ್ಕಾಗತ್ತಾ? ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಯನ್ನು ನಾವು ನಿಲ್ಲಿಸೋದಿಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ತನಕ ನಾವು ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಾನು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾನೂನು ರೀತ್ಯ ಯಾರೇ ತಪ್ಪು ಮಾಡಿದ್ರು ಈ ಒಂದು ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಶಿಕ್ಷೆ ಕೊಡ್ತಕ್ಕಂಥ ಒಂದಿದೆ. ಯಾರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಅನುಭವಿಸಲಿ, ಅದರಲ್ಲಿ ನಮ್ದೇನಿಲ್ಲ.
ಹಗರಣದ ಕುರಿತಾಗಿ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಏನು ಕೋರ್ಟ್ ಆದೇಶ ಮಾಡಿದೆ. ಈ ಮೊದಲು ರಾಜ್ಯಪಾಲರ ಆದೇಶವನ್ನು ಧಿಕ್ಕರಿಸಿ ಇವರು ಕೋರ್ಟ್ ಮೊರೆ ಹೋದರು. ಕೋರ್ಟು ಸಹ ಅವರಿಗೆ ಚೀಮಾರಿ ಹಾಕೋದ್ರ ಮುಖಾಂತರ ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿದೆ. ನ್ಯಾಯಾಂಗಕ್ಕೂ ಬೆಲೆ ಕೊಡದೆ ಇವತ್ತೊಂದು ದಿವಸ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಬಂಡಧೈರ್ಯದಿಂದ ಅಲ್ಲಿ ಕೂತಿದ್ದಾರೆ. ಇದನ್ನು ವಿರೋಧಿಸಿ ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಪ್ರತಿಭಟನೆಗೆ ಇಳಿದಿದೆ. ಇವರು ಯಾವುದೇ ಕಾರಣಕ್ಕೂ ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಅರ್ಹರಲ್ಲ. ಯಾಕಂದರೆ ಅವರ ಶ್ರೀಮತಿಯವರ ಹೆಸರಲ್ಲೇ ಈ ಸೈಟ್ಗಳು ಅಲರ್ಟ್ ಆಗಿರೋದ್ರಿಂದ, ಅವರೇ ನೇರವಾಗಿ ಅದರಲ್ಲಿ ಪ್ರಭಾವಿ ಬೀರೋದ್ರಿಂದ ಅವರು ನೇರವಾದ ಹೊಣೆಯನ್ನು ಹೊತ್ತು ಇವತ್ತೊಂದು ದಿವಸ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವೆಲ್ಲ ಒತ್ತಾಯಿಸಿದ್ದೇವೆ. ಕರ್ನಾಟಕದಲ್ಲಿ ಈಗಾಗಲೇ ಸುಮಾರು ಹಗರಣಗಳು ಈಗಾಗಲೇ ಬೆಳಕಿಗೆ ಬಂದಿದೆ. ಒಂದೊಂದಾಗೆ ಎಲ್ಲ ನ್ಯಾಯಾಂಗ ತನಿಖೆಗಳಿಗೆ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ನೈತಿಕವಾಗಿ ಹೊಣೆ ಹೊಡಬೇಕು. ಹೌದು, ಅವರಿಗೆ ಒಂದು ಸಿದ್ಧಾಂತ ಇದೆ, ಅಹಿಂದ ನಾಯಕ ಅಂತ ಹೇಳ್ಕೊತೀರಿ. ಕರ್ನಾಟಕದಲ್ಲಿ ತುಂಬ ಸೀನಿಯರ್ ಆಗಿರ್ತಕ್ಕಂಥ ಪೊಲಿಟಿಷಿಯನ್ ಆಗಿದ್ದೀರಿ. ನಿಮ್ಮ ಘನತೆಗೆ ಯಾವುದೇ ತರಹ ಒಂದು ಚ್ಯುತಿ ಬರಬಾರ್ದು ಅಂತ ಹೇಳಿದ್ರೆ ಈ ಮೂಲಕ ನೀವು ರಾಜೀನಾಮೆ ಕೊಡೋದ್ರ ಮುಖಾಂತರ ಬೇರೆಯವರಿಗೆ ಮಾದರಿ ಆಗಬೇಕೇ ಹೊರತು ನೀವು ಬಂಡತನ ತೋರಿಸಿ ನಾವು ರಾಜೀನಾಮೆ ಕೊಡೋದಿಲ್ಲ, ಅದು ಏನು ಮಾಡ್ತೀರೋ ಮಾಡ್ಕೊತೀವಿ ಅಂತ ಹೇಳಿದ್ರೆ ಈ ಇದಕ್ಕೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ಎದುರೋದಿಲ್ಲ. ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಕೂಡಲೇ ರಾಜೀನಾಮೆ ಕೊಡಲಿಲ್ಲ ಅಂತ ಹೇಳಿದ್ರೆ ದೇಶದಾದ್ಯಂತ, ರಾಜ್ಯದಾದ್ಯಂತ ಬಿಟ್ಬಿಟ್ಟು ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಕೂತಿರ್ತಕ್ಕಂಥ ಯಾರು ಈ CM ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಈ ಭ್ರಷ್ಟ ಸಿದ್ದರಾಮಯ್ಯನವರು ಯಾವುದೇ ಕ್ಷಣದಲ್ಲಾದರೂ ರಾಜೀನಾಮೆ ಕೊಡೋದ್ರ ಮುಖಾಂತರ ಅವರ ನೈತಿಕತೆಯನ್ನು ಉಳಿಸ್ಕೊಳ್ಳಿ ಅನ್ನೋದ್ರ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಅವರ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಭಟನಾ ಉದ್ದೇಶ ಇಷ್ಟೇ. ನಮ್ಮ ರಾಜ್ಯ ಬಿಜೆಪಿ ಕಚೇರಿಯಿಂದ ನಮಗೆ ಎಲ್ಲ ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡಬೇಕು ಅಂತ ಆದೇಶ ಬಂದಿದೆ. ಉದ್ದೇಶ ಇಷ್ಟೇ, ಏನು ಸಿದ್ದರಾಮಯ್ಯ ಭ್ರಷ್ಟ ಮುಖ್ಯಮಂತ್ರಿ, ಈ ಮೂಲ ರೂವಾರಿ ಹೈಕೋರ್ಟ್ ಅವ್ರಿಗೆ ಚೀಮಾರಿ ಹಾಕಿದ್ರು ಕೂಡ ನಾನು ರಾಜೀನಾಮೆ ಕೊಡಲ್ಲ, ನಾನು ಒಬ್ಬ ನಿಷ್ಠೆಯ ರಾಜಕಾರಣಿ ಅಂತ ಆತನ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಅದನ್ನು ಖಂಡಿಸಿ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡದೆ ಮುಂದಿನ ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ಏನು ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀವಿ, ಸಿದ್ದರಾಮಯ್ಯ ಮನೆಗೂ ಕೂಡ ಮುತ್ತಿಗೆ ಹಾಕ್ತೀವಿ. ಸಿದ್ದರಾಮಯ್ಯನವರು ಈ ಕೂಡಲೇ ಎಚ್ಚೆತ್ತುಕೊಂಡು ರಾಜೀನಾಮೆ ಕೊಟ್ಟರೆ ಅವ್ರಿಗೆ ಒಳ್ಳೆಯದು. ಇಲ್ಲಾಂದ್ರೆ ಇದರ ಮುಂದಿನ ಒಂದು ಏನು ಏನಕ್ಕೆ ಇದಕ್ಕೆಲ್ಲ ಕಾರಣ ಅವರೇ ಅದಕ್ಕೆ ಮೂಲ ಕಾರಣಕರ್ತರಾಗ್ತಾರೆ. ದಯವಿಟ್ಟು ಸಿದ್ದರಾಮಯ್ಯನವರೇ, ನೀವು ಅಧಿಕಾರಕ್ಕೆ ಬಂದಾಗಲಿಂದಲೂ ಏನೇನು ಮಾಡ್ತಾ ಅಂತ ಜನಕ್ಕೆ ಗೊತ್ತಿದೆ. ನೀವು ಅಧಿಕಾರಕ್ಕೆ ಬಂದಾಗಲಿಂದ ಹಿಂದೂ ವಿರೋಧಿ ರಾಜಕಾರಣ ಮಾಡ್ತಾ ಇದ್ದೀರಾ, ಜನ ವಿರೋಧಿ ರಾಜಕಾರಣ ಮಾಡ್ತಾ ಇದ್ದೀರಾ. ನೀವು ರಾಜಕಾರಣ ಯಾರಿಗೆ ಮಾಡ್ತಾ ಇದ್ದೀರಾ? ನಿಮಗೆ ಮತ್ತೆ ನಿಮ್ಮ ಕುಟುಂಬದವ್ರಿಗೆ, ನಿಮ್ಮ ಆಪ್ತರಿಗೆ ಮಾತ್ರ ಒಳ್ಳೇದಾಗೋ ಥರ ರಾಜಕಾರಣ ಮಾಡ್ತಾ ಇದ್ದೀರಾ ಹೊರತು ನೀವೇನು ಈ ನಮ್ಮ ರಾಜ್ಯದ ಜನತೆಗೆ ಒಳ್ಳೇದಾಗೋ ಥರ ರಾಜಕಾರಣ ಮಾಡ್ತಾ ಇಲ್ಲ. ದಯವಿಟ್ಟು ಎಚ್ಚೆತ್ಕೊಂಡು ನೀವು ಈ ಕೂಡಲೇ ರಾಜೀನಾಮೆ ನೀಡಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಿ ಇಡೀ ರಾಜ್ಯ ಬೆಚ್ಚಿ ಬೀಳೋ ಥರ ಹೋರಾಟ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಿಜೆಪಿ ಅವರಿಗೆ 40% ಸರ್ಕಾರ ಮಾಡ್ತಾ ಇದೆ ಅಂತೇಳಿ ಸಿದ್ದರಾಮಯ್ಯನವರು ಆರೋಪ ಮಾಡಿದ್ರು. ಇವತ್ತು ಬರೀ 420 ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ನವರು. ಅರ್ಥ ಮಾಡ್ಕೊಳ್ರಿ, ಇವತ್ತು ಬರೀ ಭ್ರಷ್ಟಾಚಾರ ನಮ್ಮದಲ್ಲಿ ಇವತ್ತವರೆಗೂ ಬಿಜೆಪಿ ಅವ್ರದ್ದು ಹಗರಣ ವಿಚಾರಗಳನ್ನು ನಾವು ಪ್ರೂವ್ ಮಾಡಿದ್ದೀರಿ ಅಂತ ಸ್ಕ್ಯಾನ್ ಮಾಡ್ತಾ ಸಿದ್ದರಾಮಯ್ಯನವರು ಪ್ರಚಾರ ಮಾಡಿದ್ರು. ಇವತ್ತು ನೇರವಾಗಿ ದಾಖಲೆಗಳ ಸಮೇತ ಕೋರ್ಟ್ನ ಕಟ್ಕಟೆಯಲ್ಲಿ ಇವತ್ತು ನಿಂತಿದ್ದಾರೆ ಸಿದ್ದರಾಮಯ್ಯನವರು. ಯಾರು ಚೀಮಾರಿ ಹಾಕಿ ಭ್ರಷ್ಟ ಸರ್ಕಾರದಲ್ಲಿ ಯಾರು ಇರೋದು? 420 ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂತಂದರೆ ಇವತ್ತಿನ ದಿನ ಎಷ್ಟು ಭ್ರಷ್ಟರು ಅಂದರೆ ಇಡೀ ಅಧಿಕಾರಿಗಳೆಲ್ಲ ಕೂಡ ಈ ಸರ್ಕಾರದಲ್ಲಿ ಭ್ರಷ್ಟರಿದ್ದಾರೆ. ಎಲ್ಲ ಸಚಿವರುಗಳು ಕೂಡ ಭ್ರಷ್ಟರಾಗಿ ಎಲ್ಲ ಕೂಡ ಹಗರಣಗಳನ್ನು ಯಾವ ರೀತಿ ದಂಧೆ ಮಾಡಬೇಕು, ಜನರಿಗೆಲ್ಲ ಮೋಸ ಮಾಡಿ ಏನು ಬಿಟ್ಟಿರೋ ಭಾಗ್ಯಗಳನ್ನು ಯಾರು ಕೊಡು ಅಂತ ಯಾರೂ ಹೇಳಿರಲಿಲ್ಲ. ಇವತ್ತು ಎಲ್ಲ ನಾವು ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದುಬಿಟ್ರೆ ನಾವು ಮಾಡಿರ್ತಕ್ಕಂಥ ಎಲ್ಲ ಉಳುಕುಗಳನ್ನೆಲ್ಲ ಮುಚ್ಕೊಂಡ್ಬಿಡ್ಬೋದು ಅನ್ನೋ ವಿಚಾರಕ್ಕೆ ಜನಗಳನ್ನ ಮುನ್ನಡೆಸಿ ಸರ್ಕಾರ ತಗೊಂಬಂದು ಇವತ್ತು ಜನರ ಕಣ್ಣು ಮುಂದೆನೇ ಕಾಣಿಸ್ತಿದೆ ಯಾರು ಕಾಂಗ್ರೆಸ್ ಸರ್ಕಾರ, ದುಷ್ಟ ಸರ್ಕಾರ, ಬಿಜೆಪಿ ಏನು ಸಮಾಜಮುಖವಾಗಿ ಯೋಚನೆ ಮಾಡಿತ್ತು ಅಂತೇಳಿ ಇವತ್ತು ಸಮಾಜಕ್ಕೆ ಗೊತ್ತಾಗ್ತಿದೆ. ದಯವಿಟ್ಟು ಹೇಳ್ತೀವಿ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ರಾಜೀನಾಮೆ ಕೊಟ್ಟು ನಿಮ್ಮ ಇರೋ ಗೌರವನ ಉಳಿಸ್ಕೊಳ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.